ಮಗನಿಗೆ ಎಕ್ಸಾಮ್ ಮುಗೀತು, ಅವನಿಗೂ ಖುಷಿ, ನನಗೂ ಖುಷಿ. ಸೊ ಎಲ್ಲ ಪೇರೆಂಟ್ಸ್ಗೂ ಈ ಎಕ್ಸಾಮ್ ಟೆನ್ಷನ್ ಮುಗೀತು ಅಂತ ಭಾವಿಸ್ತೀನಿ. ಹ್ಯಾಪಿ ಹಾಲಿಡೇಸ್ ಟು ಆಲ್ ದ ಪೇರೆಂಟ್ಸ್. ತುಂಬ ದಿನದಿಂದ ಬೆಡ್ ಸ್ಪ್ರೆಡ್ಸ್ ಚೇಂಜ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಎಕ್ಸಾಮ್ ಇದ್ದಿದ್ದರಿಂದ ಯಾವ ಕೆಲಸದ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ ಸರಿಯಾಗಿ. ಸೊ ಇವತ್ತು ಆ ಕೆಲಸ ಇಟ್ಕೊಂಡೆ. ಇಲ್ಲಿ ನೋಡ್ಬೋದು, ನಾನು ಬೆಡ್ನ ಫಸ್ಟ್ ಕ್ವಿಕ್ ಡ್ರೈಯಿಂದ ಸೆಕ್ಯೂರ್ ಮಾಡಿದ್ದೀನಿ. ಅದು ಫಿಟ್ಟೆಡ್ ಕ್ವಿಕ್ ಡ್ರೈ. ಆಮೇಲೆ ಬೆಡ್ ಸ್ಪ್ರೆಡ್ನ ಹಾಕ್ತಾ ಇದ್ದೀನಿ. ಯೂಶುವಲ್ ಬೆಡ್ಶೀಟ್ಸ್ ಹೆಂಗೆ ಅಂದರೆ ಹಾಕಿಬಿಟ್ಟು ಆ ಕಡೆ ಮಡ್ಚು, ಈ ಕಡೆ ಮಡ್ಚು, ಇಲ್ಲಿ ಸರಿಯಾಗಿ ಬಂದಿಲ್ಲ ಅಂತ ನಮಗೆ ಟೆನ್ಷನ್ ಇರುತ್ತೆ. ಬಟ್ ಈ ಬೆಡ್ ಸ್ಪ್ರೆಡ್ ಏನು ಅಂದರೆ ಫಿಟ್ಟೆಡ್ ಎಲಾಸ್ಟಿಕ್ ಬೆಡ್ ಸ್ಪ್ರೆಡ್ ಅಂತ ಇದ್ರ ಹೆಸರು. ಅಂದರೆ 4 ಕಡೆ ಎಲಾಸ್ಟಿಕ್ ಇರುತ್ತೆ. ಜಸ್ಟ್ ಬೆಡ್ಗೆ ನೀವು 4 ಕಡೆ 6 ಬಿಟ್ಟರೆ ಆಗೋಯ್ತು. ಲೆಸ್ ದೆನ್ 1 ಮಿನಿಟಲ್ಲಿ ನಾನು ಬೆಡ್ ಸ್ಪ್ರೆಡ್ ಹಾಕಿದ್ದೀನಿ, ದಿಮ್ ಕವರ್ ಹಾಕಿದ್ದೀನಿ ಆ್ಯಂಡ್ ಕಂಪ್ಲೀಟ್ ಸೆಟಪ್ ಮಾಡಿದ್ದೀನಿ. ಎಲ್ಲೂ ವ್ರಿಂಕಲ್ಸ್ ಇರಲ್ಲ. ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಕಾಣ್ತಿದೆ ಅಂತ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಲಿಂಕ್ಸ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ, ಇಲ್ಲ ಸ್ಟೇಟಸಲ್ಲಿ ಹಾಕಿರ್ತೀನಿ. ಸೊ ಬೆಡ್ ಸ್ಪ್ರೆಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ನೋಡ್ಬೋದು. ಡಿಫ್ರೆಂಟ್ ಡಿಸೈನ್ಸ್ ಅವೈಲಬಲ್ ಇದೆ, ಡಿಫ್ರೆಂಟ್ ಸೈಜಸ್ ಅವೈಲಬಲ್ ಇದೆ ಆ್ಯಂಡ್ ನೀವು ಪರ್ಚೇಸ್ ಮಾಡ್ಬೋದು ಆರಾಮಾಗೆ. ಎಷ್ಟು ಈಸಿ ಟಾಸ್ಕ್ ಅಲ್ವಾ? ಇದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇಷ್ಟು ಈಸಿಯಾಗಿ ಆಗೋಂಗಿದ್ರೆ ಯಾಕೆ ಮಾಡಬಾರ್ದಲ್ವಾ? ಇಲ್ಲಿ ನಾನು ವೆಜಿಟೇಬಲ್ಸ್ ತೊಳೆಯೋ ರೀತಿ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಇದೊಂದು ಒಳ್ಳೆ ಕಿಚನ್ ಟಿಪ್ ಅಂತಲೇ ಹೇಳ್ಬೋದು. ಯಾವುದೇ ವೆಜಿಟೇಬಲ್ ತೊಗೊಂಡ್ರೂ ಅದು ಬಳಸೋಕ್ಕೆ ಮುಂಚೆ ನೀರಲ್ಲಿ ಹಾಕಿ ಸ್ವಲ್ಪ ಪುಡಿ ಉಪ್ಪು ಹಾಕಿ ಈ ಥರ ಸ್ವಲ್ಪ ಉಜ್ಜಿ ತೊಳಿತೀನಿ. ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಈಗಿನ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಈ ಥರ ತೊಳಿದೇರ ತಿನ್ನೋದು ತುಂಬ ಹಾರ್ಮ್ಫುಲ್ ಹೆಲ್ತ್ಗೆ ಅಂತ. ಸೊ ನೆನ್ನೆ ಈ ಥರ ಬೆಂಡೆಕಾಯಿನ ನೀಟಾಗಿ ತೊಳೆದು ಪಲ್ಯ ಮಾಡೋಣ ಅಂತ ಯೂಶುವಲ್ ಒಗ್ಗರಣೆಗೆ ಬೆಂಡೆಕಾಯಿ ಪೀಸಸ್ನ ಹಾಕಿ ಫ್ರೈ ಮಾಡಿದೆ. ನಿಮ್ಗೊಂದು ಟಿಪ್ ಹೇಳ್ತೀನಿ. ಇಲ್ಲಿ ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸಾಲ್ಟ್ ಹಾಕಬೇಡಿ, ತಟ್ಟೆ ಮುಚ್ಚಿ ಫ್ರೈ ಮಾಡಬೇಡಿ. ಸೊ ಅಂಟಿನಂಶ ಬೇಗ ಹೋಗಲ್ಲ. ಎಲ್ಲ ಫ್ರೈ ಆದಮೇಲೆ ನಾನು ಈಗಾಗಲೇ ಲಾಸ್ಟ್ ವೀಡಿಯೋಲಿ ತೋರಿಸ್ದಂಗೆ ವಾಂಗಿಬಾತ್ ಪುಡಿನ ಹಾಕಿ ಮಿಕ್ಸ್ ಮಾಡೋದು. ಈಸಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಸಾಯಂಕಾಲ ಸ್ನ್ಯಾಕ್ಗೆ ನಿಮಗೆ ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ತಿಳಿದಿರ್ಬೋದು, ನನ್ನ ನೇಟಿವ್ ಬಂದು ಚಿಂತಾಮಣಿ ಆ್ಯಂಡ್ ಅತ್ತೆ ಮನೆ ಕೂಡ ಚಿಂತಾಮಣಿನೇ. ಸೊ ಅಲ್ಲಿನ ಸ್ನ್ಯಾಕ್ಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತು. ಆ್ಯಂಡ್ ಅವೇ ತಿಂದು ಬೆಳೆದಿರೋದ್ರಿಂದ ಚಿಕ್ಕವಾಗ ಎಲ್ಲ ನನಗೆ ಮಾಡೋದು ಯಾವ ರೀತಿ, ಟೇಸ್ಟ್ ಹೆಂಗಿರುತ್ತೆ, ಏನು ಹಾಕ್ತಾರೆ ಅಂತ ಗೊತ್ತು. ಸೊ ಸಾಯಂಕಾಲ ಮೊಸರು ಬೂಂದಿ ಮಾಡಿಕೊಂಡೆ. ಕರ್ಡ್ ಬೂಂದಿನೇ ಅಂತ ಹೇಳ್ಬೋದು. ಮೊಸರಿಗೆ ಸ್ವಲ್ಪ ನೀರು, ಸ್ಯಾಂಡ್ವಿಚ್ ಖಾರ, ಜೀರಾ ಪುಡಿ, ಉಪ್ಪು ಹಾಕಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಸಕ್ಕರೆ ಪುಡಿ, ಐಸಿಂಗ್ ಶುಗರ್ 1-2 ಚಮಚದಷ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡೋದು. ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಇಷ್ಟ ಆದರೆ ಹಂಗೆ. ಈರುಳ್ಳಿ, ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡ್ರೆ ಎಷ್ಟು ಚಾಟ್ ಐಟಮ್ಸ್ ಬೇಕಾದರೂ ಇದರಲ್ಲಿ ಮಾಡ್ಕೋಬೋದು. ಸೊ ಬೀಟ್ ಮಾಡ್ಕೊಂಡಿರೋಂಥ ಮೊಸರಿಗೆ ಖಾರ ಬೂಂದಿನ ಒಂದಷ್ಟು ಹಾಕಿ ಅದ್ರ ಮೇಲೆ ಗಾರ್ನಿಶಿಂಗ್ಗೆ ನಾವು ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಈರುಳ್ಳಿ ಮಿಕ್ಸ್ಚರ್ ಹಾಕಿದ್ರೆ ಮೊಸರು ಬೂಂದಿ ರೆಡಿ. ನಾವು ಇದನ್ನು ತೆಲುಗಲ್ಲಿ ಪೆರುಗು ಬೂಂದಿ ಅಂತ ಕರಿತೀವಿ. ನಂದು ಫೇವ್ರೇಟ್ ಚಾಟ್ ಐಟಮ್ ಇದು. ಚಿಂತಾಮಣಿಗೆ ಹೋದರೆ ತಿನ್ನೋದು ಮಿಸ್ ಮಾಡಲ್ಲ. ಇಲ್ಲೂ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಇದು ಚಿಕ್ಕ ಮಗನ ಸ್ನ್ಯಾಕು, ಪೊಟ್ಯಾಟೊ ಕಟ್ಲೆಟು. ಜಸ್ಟ್ ಫ್ಯೂ ಸ್ಪೈಸಸ್ ಹಾಕಿ ಮ್ಯಾಶ್ ಪೊಟ್ಯಾಟೊ ಹಾಕಿ ಕಟ್ಲೆಟ್ ಮಾಡಿ ಅವನು ಕೊಡ್ತೀನಿ. ಇದು ಪಾಪ್ಕಾರ್ನ್ ಪ್ಯಾಕೆಟ್ ಕಾಣಿಸ್ತು. ಇನ್ನು ನಾಳೆಯಿಂದ ಮಕ್ಕಳು ಮನೆಯಲ್ಲಿ ಇರೋದಕ್ಕೆ ಏನಾದರೂ ಮಂಚ್ ಮಾಡ್ತಾ ಇರಬೇಕು ಅಂತ ಪಾಪ್ಕಾರ್ನ್ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ವಿಡಿಯೋ ಇದು. ವೆಜಿಟೇಬಲ್ ಹೈದ್ರಾಬಾದಿ ಈಗಾಗಲೇ ನಾನು ಮಾಡಿದ್ದೆ. ಸೊ ಸೇಮ್ ರಿಪೀಟ್ ಮಾಡೋಣ ಅಂತ ಹೋದೆ. ಫ್ರಿಜ್ಜಲ್ಲಿ ಪನ್ನೀರ್ ಕಾಣಿಸ್ತು. ಸೊ ಪನ್ನೀರ್ ಹೈದ್ರಾಬಾದಿ ಟ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗೇ ಬಂತು ಫ್ರೆಂಡ್ಸ್. ವಿಡಿಯೋ ತೆಗೆದಿದ್ದೀನಿ. ಮುಂದಿನ ವೀಡಿಯೋಸಲ್ಲಿ ನಾನು ಅದನ್ನು ರೆಸಿಪಿ ನೀಟಾಗಿ ತೋರಿಸ್ತೀನಿ. ಚಪಾತಿ ಮತ್ತು ಸಲಾಡು, ಈ ಕರಿ ಹಸ್ಬೆಂಡ್ಗೆ ಕೊಟ್ಟೆ. ನಮ್ಮದು ಇದೇ ಆಗಿತ್ತು ಇವತ್ತಿನ ಬ್ರೇಕ್ಫಾಸ್ಟು. ನಾನು ಈ ಥರ ಮಾಡಿದಾಗ ಮೈದಾ ಪರಾಟ ಮಾಡಲ್ಲ. ಯೂಶುವಲ್ ಚಪಾತಿಗೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೀನಿ. ಸೊ ಡೆಫಿನೆಟಾಗಿ ನೀವು ಈ ರೆಸಿಪಿಗಳನ್ನ ಟ್ರೈ ಮಾಡಬೇಕು ಆ್ಯಂಡ್ ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.